ಕೋಲಾರ ಜಿಲ್ಲೆಯ ಯಲ್ದೂರಿನಲ್ಲಿ ಆಂಬ್ಯುಲೆನ್ಸ್ ಕೊರತೆಯಾಗಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಈ ಆಸ್ಪತ್ರೆಗೆ ಹೋಗಲಿಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯ ಯಲ್ದೂರಿನಲ್ಲಿ ಆಂಬ್ಯುಲೆನ್ಸ್ ಕೊರತೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಆಸ್ಪತ್ರೆಗೆ ಹೋಗಲಿಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ಪರದಾಟ. ಖಾಸಗಿ ವಾಹನದಲ್ಲಿಯೇ ಗರ್ಭಿಣಿಯರು ಆಸ್ಪತ್ರೆಗೆ ತೆರಳುವ ಸ್ಥಿತಿ. ಸರಿಯಾದ ರಸ್ತೆ ಇಲ್ಲ. ತುರ್ತು ಚಿಕಿತ್ಸೆಗೆ 30 ಕಿಲೋಮೀಟರ್ ಹೋಗಬೇಕು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೋಗಬೇಕು. ಖಾಸಗಿ ಆಸ್ಪತ್ರೆಗೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಡಿಎಚ್ಒಗೆ ಮನವಿಯನ್ನು ಮಾಡಿದ್ರು ಕೂಡ ಮನವಿಯನ್ನು ನೋಡ್ತಾ ಇಲ್ಲ, ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ. ಇದು ಕರ್ನಾಟಕ. ಯಾಕ್ರಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೊಟ್ಟಿಲ್ಲ ಕೋಲಾರದಲ್ಲಿ? ಅವರು ಎಲ್ಲಾದರೂ ಹೋಗಬೇಕು ಅಂತಂದ್ರೂ ಕೂಡ ಖಾಸಗಿ ವಾಹನವನ್ನು ಮಾಡಿಕೊಂಡು ಖಾಸಗಿ ಆಸ್ಪತ್ರೆಗೆ ಹೋಗಬೇಕು. 30 ಕಿಲೋಮೀಟರ್ ಹೋಗ್ಬೇಕಂತ. ಸರಿಯಾದ ರೀತಿಯಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಯಲ್ದೂರು ಅಂತ ಹೇಳಿ ಆ ಒಂದು ಗ್ರಾಮ ನೋಡ್ತಾ ಇದ್ದೀರಾ, ವಿಜುವಲ್ಸನ್ನು ನೋಡ್ತಾ ಇದ್ದೀರಾ. ಮೂಲಭೂತ ಸೌಕರ್ಯಗಳನ್ನೇ ನೀವು ಕೊಟ್ಟಿಲ್ಲ ಅಂತಂದರೆ ಯಾವುದನ್ನು ನೋಡಿ ನಿಮ್ಗೆ ಓಟ್ ಹಾಕಬೇಕು? ಮೂಲಭೂತ ಸೌಕರ್ಯಗಳಾಗಬೇಕು. ಕೆಲವೊಂದಿಷ್ಟು ನಮ್ಮೂರ ಕಡೆ ಎಲ್ಲ ಸ್ಪೆಷಾಲಿಟಿ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆನೇ ಇಲ್ಲ ಬಿಡಿ. ಅದು ಯಾವತ್ತಾಗುತ್ತೋ ನಮಗೆ ಗೊತ್ತಿಲ್ಲ. ಅದೇ ಇಲ್ಲ, ನಾವೆಲ್ಲಿಗೆ ಹೋಗೋಣ? ಉತ್ತರ ಕನ್ನಡದ ಜನ ಕಾರವಾರನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ನಮಗೆ ಗೊತ್ತಾಗ್ತಾ ಇಲ್ಲ, ಸಿಗ್ತಾನೆ ಇಲ್ಲ. ಹಿಂಗಾಗಿದೆ ಪರಿಸ್ಥಿತಿ. ಇಲ್ಲಿ ಕೋಲಾರದಲ್ಲೂ ಹಂಗಾಗಿದೆ. ರೋಡಿನ ಪರಿಸ್ಥಿತಿ ಸರಿ ಇಲ್ವಂತೆ, ಅದಕ್ಕೆ ಆಂಬ್ಯುಲೆನ್ಸ್ ಬರ್ತಾ ಇಲ್ವಂತೆ. ಆರೋಗ್ಯ ಸಚಿವರು ನೋಡ್ಕೊಳ್ಬೇಕು ಇದನ್ನೆಲ್ಲ. ಪ್ರತಿಯೊಂದೂ ಕೂಡ ಆರೋಗ್ಯ ಸಚಿವರತ್ತೆ ಬರುತ್ತೆ.